ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ಈ 11ನೇ ವಾರ ಭಾರಿ ಬೆಳವಣಿಗೆಗಳು ನಡೆದಿದ್ದಾವೆ. ಈಗಾಗಲೇ ಮನೆಯ ಕ್ಯಾಪ್ಟನ್ ಆಗಿರುವಂತಹ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಎನ್ನುವಂತ ಸುದ್ದಿ ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಈ ವಾರ ಇಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅದರಲ್ಲಿ ಒಂದು ಶಿಶಿರ್ ಆದ್ರೆ ಮತ್ತೊಂದು ಗೋಲ್ಡ್ ಸುರೇಶ್. ಗೋಲ್ಡ್ ಸುರೇಶ್ ಅವರು ಬರಬೇಕು ಅಂತ ಹೇಳಿ ಬಂದಿದ್ದಲ್ಲ, ಅನಿರೀಕ್ಷಿತವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತಹ ಪರಿಸ್ಥಿತಿ ಒಂದು ನಡೆದಿದೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಇದುವರೆಗೆ ನಡೆಯದಂತಹ ಘಟನೆ ಈ ಬಾರಿ ಮೊದಲ ಬಾರಿಗೆ ನಡೆದಿದೆ ಅಂತಲೂ ಕೂಡ ಹೇಳಬಹುದು. ಮಹತ್ವದ ಬೆಳವಣಿಗೆಯಲ್ಲಿ ಭಾನುವಾರ ಬಿಗ್ ಬಾಸ್ ಮನೆಯಿಂದ ಸುರೇಶ್ ಅವರನ್ನು ಹೊರಗಡೆ ಕಳಿಸಲಾಗಿದೆ. ಅಷ್ಟಕ್ಕೂ ಏನು ಕಾರಣ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯ ಇಷ್ಟು ದೊಡ್ಡ ಇತಿಹಾಸದಲ್ಲಿ ಅಥವಾ ಬಿಗ್ ಬಾಸ್ ಸೀಸನ್ 11ರವರೆಗಿನ ಇತಿಹಾಸದಲ್ಲಿ ಎಂದೂ ಕೂಡ ನಡೆಯದೊಂದು ಘಟನೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ನಡೆದು ಬಿಟ್ಟಿದೆ. ಯಾರೂ ಕೂಡ ನಿರೀಕ್ಷೆಯನ್ನ ಮಾಡಿರದಂತಹ ಆಘಾತಕಾರಿ ಸುದ್ದಿಯೊಂದು ಹೊರಗಡೆ ಬಿದ್ದಿದೆ. ಕ್ಯಾಪ್ಟನ್ ಆಗಿ ಮನೆಯಲ್ಲಿ ಖುಷಿಯಾಗಿದ್ದಂತ ಗೋಲ್ಡ್ ಸುರೇಶ್ ಅವರಿಗೆ ಕ್ಯಾಪ್ಟನ್ಶಿಪ್ನ ಈ ಒಂದು ಸಂಭ್ರಮವನ್ನು ಅನುಭವಿಸುವಂತಹ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ, ದೇವರು ಕೊಡಲಿಲ್ಲ ಅನ್ನೋದು ಈಗ ಗೊತ್ತಾಗಿದೆ. ಈ ಕ್ಯಾಪ್ಟನ್ ಆಗಿದ್ದಂತಹ 3 ದಿನಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನಡೆಯುವಂತಹ ಅನಿವಾರ್ಯ ಪರಿಸ್ಥಿತಿ ಗೋಲ್ಡ್ ಸುರೇಶ್ ಅವರಿಗೆ ಬಂದಿದೆ. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂತಹ ಸಸ್ಪೆನ್ಸ್ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಅಚ್ಚರಿಯ ಘಟನೆ ಕೂಡ ನಡೆದಿದೆ. ಈ ವಾರ ಶಿಶಿರ್ ಶಾಸ್ತ್ರಿ ಜೊತೆಗೆ ಗೋಲ್ಡ್ ಸುರೇಶ್ ಅವರು ಕೂಡ ಹೊರಗಡೆ ನಡೆದಿದ್ದಾರೆ. ಯಾಕೆ ಅದನ್ನೇ ನೋಡ್ತಾ ಹೋಗೋಣ ಬನ್ನಿ. ಈ ವಾರ ಸೇಫ್ ಆಗಿ ಒಳ್ಳೆ ಫಾರ್ಮ್ಗೂ ಕೂಡ ಮರಳಿದ್ದಂತ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರುವಂತಹ ಪರಿಸ್ಥಿತಿ ಎದುರಾಗಿದೆ. ಸಡನ್ ಆಗಿ ತುರ್ತು ಮೀಟಿಂಗ್ ಅನ್ನು ಕರೆದಂತ ಬಿಗ್ ಬಾಸ್ ಅವರು ಮನೆಯ ಸದಸ್ಯರಿಗೆ ಒಂದು ಶಾಕಿಂಗ್ ಸಂಗತಿ ಇದೆ, ಒಂದು ಅನೌನ್ಸ್ಮೆಂಟ್ ಇದೆ ಅಂತಾನೂ ಕೂಡ ಹೇಳ್ತಾರೆ. ಮನೆಯ ಸದಸ್ಯರೊಬ್ಬರ ನಿಕಟ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಅವರ ಕುಟುಂಬದವರಿಗೆ ಹೆಚ್ಚು ಇದೆ. ಅದು ಗೋಲ್ಡ್ ಸುರೇಶ್ ಅವರ ಮನೆಯಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ. ಮನೆಯಲ್ಲಿ ತುರ್ತು ಪರಿಸ್ಥಿತಿ ಎದುರಾಗಿದೆ ಅನ್ನುವಂಥ ಸುದ್ದಿ ಕೇಳೋದಕ್ಕೆ ನಿಜಕ್ಕೂ ಕೂಡ ಆಘಾತಕಾರಿಯಾದದ್ದು. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ಈ ಸುದ್ದಿಯನ್ನು ಕೇಳಿ ಕಣ್ಣೀರನ್ನ ಸುರಿಸುತ್ತಾರೆ. ಗೋಲ್ಡ್ ಸುರೇಶ್ ಅವರು ಕಂಗಾಲಾಗಿದ್ದು ಮನೆಯ ಸದಸ್ಯರು ಸಮಾಧಾನ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ದೇವರು ಒಳ್ಳೇದು ಮಾಡ್ತಾನೆ, ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿ ಭಾವುಕರಾಗಿದ್ದಾರೆ. ಬಿಗ್ ಬಾಸ್ ತುರ್ತು ಸುದ್ದಿಯನ್ನ ತಿಳಿಸುವ ಜೊತೆಗೆ ಹೆಚ್ಚು ತಡ ಮಾಡದೆ ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಕೂಡಲೇ ಹೊರಡಬೇಕಿದೆ ಅಂತಲೂ ಕೂಡ ತಿಳಿಸಿರುವಂತದ್ದು ಗೋಲ್ಡ್ ಸುರೇಶ್ ಅವರು. ನಾನು ಈ ಮನೆಗೆ ಹೆಂಗೆ ಬಂದೋ ಹಂಗೆ ಹೋಗ್ತೀನಿ ಅಂತ ಮನೆಯಿಂದ ಹೊರ ನಡೆದಿದ್ದಾರೆ. ಜೊತೆಗೆ ಹೊರ ನಡೆಯುವಂತ ಸಂದರ್ಭದಲ್ಲಿ ಅವರು ಬಂದಂತ ವೇಷದಲ್ಲೇ ಅಂದ್ರೆ ಮೈತುಂಬ ಬಂಗಾರವನ್ನು ಧರಿಸಿಕೊಂಡು ಬಂದಂತ ವೇಷದಲ್ಲೇ ವಾಪಸ್ ಮರಳಿ ಹೋಗಿದ್ದಾರೆ. ಇದರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಿಗೂ ಕೂಡ ಈ ಘಟನೆ ಸಾಕ್ಷಿಯಾಗಿದೆ, ನಾಂದಿ ಹೊಡೆದಿದೆ ಅಂತಲೂ ಕೂಡ ಹೇಳಬಹುದು. ಅಸಲಿಗೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿರುವಂತಹ ಮತ್ತು ಮನೆಯ ಕ್ಯಾಪ್ಟನ್ ಆಗಿರುವಂತಹ ಗೋಲ್ಡ್ ಸುರೇಶ್ ಅವರ ತಂದೆಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇತ್ತು. ಈಗ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಈ ಕಾರಣಕ್ಕೋಸ್ಕರ ಸುರೇಶ್ ಅವರನ್ನ ಅನಿವಾರ್ಯವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಸುದ್ದಿಯೂ ಕೂಡ ಹೊರಗಡೆ ಬಿದ್ದಿದೆ. ಅಂದ್ರೆ ಗೋಲ್ಡ್ ಸುರೇಶ್ ಅವರ ತಂದೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರು ಕೊನೆಯುಸಿರು ಹೇಳದಂತಹ ಕಾರಣಕ್ಕೋಸ್ಕರ ಗೋಲ್ಡ್ ಸುರೇಶ್ ಅವರನ್ನ ಮಧ್ಯಕ್ಕೆ ಕಳಿಸುವಂತಹ ಅನಿವಾರ್ಯ ಪರಿಸ್ಥಿತಿ ಬಿಗ್ ಬಾಸ್ಗೆ ನಿರ್ಮಾಣವಾಯಿತು. ಈಗ ಮನೆಯವರ ಸುದ್ದಿ ಆಗಿರೋದ್ರಿಂದ ಜೊತೆಗೆ ತಂದೆಯ ಸುದ್ದಿ ಕೂಡ ಆಗಿರೋದ್ರಿಂದ ಈ ಸುದ್ದಿಯನ್ನ ಅವರು ಅಲ್ಲಿ ಹೇಳೋದು ಸರಿಯಾಗೋದಿಲ್ಲ. ಹಾಗಾಗಿ ಅಲ್ಲಿ ಇದೊಂದು ಆಘಾತಕಾರಿ ಘಟನೆ ಮತ್ತು ಗೋಲ್ಡ್ ಸುರೇಶ್ ಅವರ ಉಪಸ್ಥಿತಿ ಕುಟುಂಬಕ್ಕೆ ಅಗತ್ಯ ಇರೋದ್ರಿಂದ ತಕ್ಷಣಕ್ಕೆ ಹೊರಡಬೇಕು ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿರೋದ್ರಿಂದ ಸಹಜವಾಗಿ ಮುಂದೆ ಗೋಲ್ಡ್ ಸುರೇಶ್ ಅವರ ಆಟ ಬಿಗ್ ಬಾಸ್ ಮನೆಯಲ್ಲಿ ಇರೋದಿಲ್ಲ ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಇನ್ನೇನು ಹೆಚ್ಚು ದಿನಗಳ ಆಟವೂ ಕೂಡ ಬಿಗ್ ಬಾಸ್ನಲ್ಲಿ ಬಾಕಿ ಇಲ್ಲದೆ ಇರೋದ್ರಿಂದ ಗೋಲ್ಡ್ ಸುರೇಶ್ ಅವರು ಮರಳಿ ಬಿಗ್ ಬಾಸ್ ಮನೆಗೆ ಬರೋದಂತೂ ಅನುಮಾನ. ಸದ್ಯಕ್ಕಂತೂ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನಡೆದಂತಾಗಿದೆ. ಅಲ್ಲಿಗೆ ಇಬ್ಬರು ಈ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಗೋಲ್ಡ್ ಸುರೇಶ್ ಹೊರಗಡೆ ಹೋಗಿದ್ದರ ಬಗ್ಗೆ ಕಾರಣಗಳು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈ ಮೂಲಕ ಕಾರಣನೂ ಕೂಡ ಈಗ ಗೊತ್ತಾಗಿದೆ ಅಂತಾನೆ ಹೇಳಬಹುದು. ನಿಮಗೇನಿಸುತ್ತೆ ಸ್ನೇಹಿತರೆ, ನೀವೇನು ವಿಶ್ ಮಾಡಲಿಕ್ಕೆ ಇಚ್ಛೆ ಪಡ್ತೀರಾ ಗೋಲ್ಡ್ ಸುರೇಶ್ಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.